ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಪ್ರೀತಿ ಮನೆ ಕೆಲಸಗಳನ್ನ ಮುಗಿಸಿ ಆರಾಧನಾ ಇರೋ ರೂಮಿಗೆ ಹೋದ್ಲು. ಅಲ್ಲಿ ಆರಾಧನಾ ಅಳ್ತಿದ್ರೆ ಆರುದ್ರ ಅವಳನ್ನ ಸಮಾಧಾನ ಪಡಿಸೋಕೆ ಸಾಧ್ಯವಾಗದೆ ಒದ್ದಾಡ್ತಿದ್ಲು. ಪ್ರೀತಿ ಕೂಡ ಒಳಗಡೆ ಪ್ರವೇಶಿಸಿ, ಏನಾಯ್ತು ಪಾಪು, ಯಾಕಿಬ್ರು ಇಷ್ಟು ಸುಸ್ತಾಗಿ ಕೂತಿದ್ದೀರಾ, ಯಾಕೆ ಅಳ್ತಿದ್ದಾಳೆ ರುದ್ರ ಅಂತ ಕರುಣೆಯಿಂದ ಕೇಳಿದ್ಲು. ಅದಕ್ಕೆ ಅವಳಿಗೆ ಅಣ್ಣನನ್ನ ನೋಡ್ಬೇಕಂತೆ, ಅಣ್ಣನಿಗೆ ಮುಖ್ಯವಾದ ಮೀಟಿಂಗ್ ಇದೆ, ಅದಕ್ಕೆ ಬೆಳಗ್ಗೆನೆ ಬರೋದು ಅಂತ ಹೇಳಿದ್ರೆ ಕೇಳ್ತಿಲ್ಲ ಅಂತ ರುದ್ರ ಪ್ರೀತಿ ಕಣ್ಣಲ್ಲೇ ಸನ್ನೆ ಮಾಡ್ತಾ ಹೇಳಿದಾಗ, ಪ್ರೀತಿ ಆರಾಧನಾ ಬಳಿ ಹೋಗಿ, ನಿಮ್ಮ ಅಣ್ಣಂಗೆ ಇವತ್ತು ಮೀಟಿಂಗ್ ಇದೆ ಅಂತ ಫೋನ್ ಮಾಡಿದ್ರು, ನಾನ್ ನಿಮ್ ಹತ್ರ ಹೇಳೋಕೆ ಮರ್ತಿದ್ದೆ, ನಾಳೆ ಬೆಳಗ್ಗೆ ಖಂಡಿತ ಬಂದ್ಬಿಡ್ತಾರೆ ಅಂತ ಸಾಂತ್ವನ ಹೇಳಿದ್ಲು. ಅಮ್ಮನೂ ಇಲ್ಲ, ಇಬ್ರು ಎಲ್ಲಿಗೆ ಹೋದ್ರು ಅಂತ ಆರಾಧನಾ ಅಳ್ತಾ ಕೇಳಿದಾಗ, ಅದು ಮಾವ ಬಂದು ಅತ್ತೆನ ಅವ್ರ ಜೊತೆಗೆ ಕರ್ಕೊಂಡು ಹೋದ್ರು, ಅತ್ತೆ 2 ದಿನ ಬಿಟ್ಟು ಬರ್ತಾರೆ, ನಿಮ್ಮ ಅಣ್ಣ ಬೆಳಗ್ಗೆ ಬಂದ್ಬಿಡ್ತಾರೆ ಅಂತ ಸಮಾಧಾನ ಪಡಿಸಿದ್ಲು. ಆದ್ರೆ ನನ್ನ ಅಣ್ಣನ ಹತ್ರ ನಾನು ಈಗ್ಲೇ ಮಾತಾಡ್ಬೇಕು ಅಂತ ಆರಾಧನಾ ಹಠ ಹಿಡಿದಾಗ, ಸರಿ ನಾನು ನನ್ನ ಫೋನ್ ತರ್ತೀನಿ ಅಂದ್ಲು ಪ್ರೀತಿ. ಅದಕ್ಕೆ ನನ್ನ ಫೋನ್ ಇದೆ, ನಾನು ಅದರಲ್ಲೇ ಕಾಲ್ ಮಾಡ್ತೀನಿ, ಅದನ್ನ ತೆಗೆದುಕೊಡಿ ಅಂತ ಆರಾಧನಾ ಕೈಗಳನ್ನ ಚಾಚಿದ್ಲು. ಪ್ರೀತಿ ಗಾಬರಿಯಾಗಿ, 1 ನಿಮಿಷ ಪಾಪು, ನಿಮ್ಮ ಅಣ್ಣ ಮೀಟಿಂಗ್ ನಲ್ಲಿರೋದ್ರಿಂದ ಈಗ ಕಾಲ್ ಮಾಡಿದ್ರೆ ಅವ್ರು ತೆಗಿದೇ ಇದ್ರೆ ನೀನ್ ಬೇಸರ ಪಡ್ತೀಯಾ, ನಾನು ಮೆಸೇಜ್ ಮಾಡ್ತೀನಿ, ನಿಮ್ಮ ಅಣ್ಣ ನೋಡಿ ಕಾಲ್ ಮಾಡಿದ್ರೆ ನೀನು ಮಾತಾಡು ಸರಿನಾ ಅಂತ ಸಮಾಧಾನ ಪಡಿಸಿ ಹೊರಗಡೆ ಬಂದು ತನ್ನ ರೂಮಿಗೆ ಹೋಗಿ ತನ್ನ ಮೊಬೈಲ್ನಲ್ಲಿ ರಾಣಾಗೆ ಕಾಲ್ ಮಾಡಿದ್ಲು. ಅಲ್ಲಿ ಸಂಧ್ಯಾ ಮಲ್ಗಿರೋ VIP ರೂಮ್ನಲ್ಲಿ ನಿದ್ರೆ ಇಲ್ಲದೆ ಪಕ್ಕದಲ್ಲಿ ಕೂತಿದ್ದ ರಾಣಾ ಪ್ರೀತಿಯ ಕಾಲ್ ಕಂಡ ತಕ್ಷಣ ಮುಖದಲ್ಲಿ ಒಂದು ನಗುವಿನೊಂದಿಗೆ ಫೋನ್ ರಿಸೀವ್ ಮಾಡ್ದ. ಹೇಳು ಚಿನ್ನ, ಇನ್ನೂ ನಿದ್ರೆ ಬಂದಿಲ್ವಾ ಅಂದ ರಾಣಾ. ಪ್ರೀತಿ ಆಶ್ಚರ್ಯದಿಂದ, ಏನ್ ಹೇಳಿದ್ರಿ, ಈಗ ಏನ್ ಹೇಳಿದ್ರಿ ನೀವು ಅಂತ ಕೇಳಿದ್ಲು. ಏನ್ ಹೇಳ್ದೆ, ಇನ್ನೂ ನಿದ್ರೆ ಬಂದಿಲ್ವಾ ಅಂತ ಕೇಳ್ದೆ ಅಂದ ರಾಣಾ. ಇಲ್ಲ ಇಲ್ಲ, ಅದಕ್ಕಿಂತ ಮುಂಚೆ ಅಂತ ಅವಳು ಮತ್ತೆ ಕೇಳಿದಾಗ, ಅದಕ್ಕಿಂತ ಮುಂಚೆನಾ, ಚಿನ್ನ ಅಂತ ಆ ಹೆಸರನ್ನ ಬಿಡಿಸಿ ಕರೆದ ರಾಣಾ. ದೀರ್ಘ ದಿನಗಳ ನಂತರ ಆ ಹೆಸರಿನಲ್ಲಿ ಅವನು ಕರೆದದ್ದು ಪ್ರೀತಿಯ ಹೃದಯ ಬಡಿತ ಹೆಚ್ಚಿಸಿತು. ಚಿನ್ನ ಅಂತ ಕರಿತಿದ್ರ ಅಂದ್ರೆ ಸರ್ ನನ್ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ರ ಅಂತ ಅರ್ಥ ಅಲ್ವಾ ಅಂತ ಅವನನ್ನ ಪ್ರೀತಿಯಿಂದ ಪಿಸುಗುಟ್ಟಿದ್ಲು ಪ್ರೀತಿ. ನೋವಿನಲ್ಲಿದ್ದವನು ಈಗ ಸಣ್ಣ ನಗುವಿನೊಂದಿಗೆ, ಮಿಸ್ ಮಾಡ್ಕೊಳ್ದೆ ಇರ್ತೀನಾ, ಆ ಒಂದು ಮಾತಿನಲ್ಲಿ ಹೇಳೋಕಾಗದ ಪ್ರೀತಿಯ ಹಂಬಲವಿತ್ತು. ಮೃದುವಾದ ನಗುವಿನೊಂದಿಗೆ, ನಿನ್ನನ್ನ ಮಿಸ್ ಮಾಡ್ದೆ ಇರ್ತೀನಾ, ತುಂಬಾ ಕಷ್ಟ ಆಗ್ತಿದೆ ಪ್ರೀತಿ, ಏನೋ ಗೊತ್ತಿಲ್ಲ, ಎಲ್ಲಾ ಭಾರವೂ ಒಟ್ಟಾಗಿ ನನ್ನನ್ನ ಒತ್ತುತ್ತಾ ಇರೋ ತರ ಇದೆ, ನೆಮ್ಮದಿಯಾಗಿ ಉಸಿರಾಡೋಕೂ ಆಗ್ತಿಲ್ಲ, ಜೋರಾಗಿ ಅಳಬೇಕು ಅನ್ನಿಸ್ತಿದೆ, ಆದ್ರೆ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬರ್ತಿಲ್ಲ, ಬಿಗಿಯಾಗಿ ಇರೋಕೆ ಕಲ್ತ್ಕೊಂಡಿದೀನಿ ಅಂತ ರಾಣಾ ತನ್ನ ನೋವನ್ನ ಹೊರ ಹಾಕ್ತ. ಪ್ರೀತಿಯ ಕಣ್ಣುಗಳು ತೇವವಾದವು. ನೋಡಿ, ನೀವು ಚಿನ್ನ ಅಂತ ಕರೆದಾಗ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು, ಖುಷಿ ಆಯ್ತು. ನಾವಿಬ್ರು ಖುಷಿಯಾಗಿರುವಾಗ ಮಾತ್ರ ಕರಿತೀರಾ, ಈಗ ಕರೆದಿದ್ದೀರಾ ಅಂದ್ರೆ ನಿಮ್ಮ ಮನಸ್ಸಿಗೆ ನಾನು ಹತ್ರವಾಗಿದ್ದೀನಿ ಅಂತ ಅರ್ಥ. ನೋಡಿ, ನಿಮಗೋಸ್ಕರ ನಾನು ಕರ್ಣನಿಗೂ ಈ ವಿಷಯ ಹೇಳಿಲ್ಲ, ಹೇಳಿದ್ರೆ ಬಹುಶಃ ಅವನು ಬಂದಿರ್ತಿದ್ದ, ನಿಮ್ಗೆ ಸಾಂತ್ವನ ಹೇಳ್ತಿದ್ದ, ಬೇಡ ನಾನು ಕರ್ಣನಿಗೆ ಮಾತ್ರ ಹೇಳ ಅಂತ ಕೇಳಿದ್ಲು. ಅದೆಲ್ಲ ಬೇಡ ಪ್ರೀತಿ, ಅವನು ಬಿಸ್ನೆಸ್ ಕೆಲಸ ನೋಡ್ಕೊಳ್ಳಿ, ಯಾರಿಗೂ ತಿಳಿಯೋದು ಬೇಡ ಅಂದ ರಾಣಾ. ರಾಣಾ, ನೀವು ತುಂಬಾ ಫೀಲ್ ಆಗ್ತಿದ್ರಾ ಅಂತ ನನ್ಗೆ ಅರ್ಥ ಆಗ್ತಿದೆ, ಒಂದ್ ವಿಷಯ ಮಾತ್ರ ಹೇಳ್ತೀನಿ, ದೇವ್ರು ಒಬ್ರಿಗೆ ಮಿತಿ ಮೀರಿದ ಕಷ್ಟ ಮತ್ತೆ ಪರೀಕ್ಷೆಯನ್ನ ಕೊಡ್ತಿದ್ದಾನೆ ಅಂದ್ರೆ ಅವರ ಮನಸ್ಸನ್ನ ತುಂಬಾ ಪಕ್ವಗೊಳಿಸ್ತಿದ್ದಾನೆ ಅಂತ ಅರ್ಥ. ಖಂಡಿತ ಈ ಸಮಸ್ಯೆಗಳೆಲ್ಲವೂ ಬೇಗ ಸರಿ ಹೋಗುತ್ತೆ, ನೀವು ಚಿಂತಿಸ್ಬೇಡಿ, ಎಲ್ಲವೂ ಸರಿ ಹೋಗುತ್ತೆ, ಯಾವಾಗ್ಲೂ ನಿಮ್ಗೆ ಬೆಂಬಲವಾಗಿ ನಾನಿರ್ತೀನಿ ಅಂದ್ಲು ಪ್ರೀತಿ. ನೀನಿರೋದ್ರಿಂದಲೇ ನನಗೆ ಇಷ್ಟು ಹೊರೆಯನ್ನ ಸಹಿಸೋಕೆ ಸಾಧ್ಯವಾಗ್ತಿದೆ, ಇಲ್ದಿದ್ರೆ ಯಾವಾಗ್ಲೂ ಕುಸಿದು ಹೋಗ್ತಿದ್ದೆ, ನನ್ನ ಜೀವನಕ್ಕೆ ನೀನು ಬಂದಿದ್ದು ನನಗೆ ಸಿಕ್ಕ ದೊಡ್ಡ ವರ. ಕಷ್ಟವನ್ನ ನನಗೆ ಕೊಡೋ ಮುನ್ನವೇ ದೇವ್ರು ಒಬ್ಬ ದೇವತೆಯನ್ನ ನನ್ನ ಕೈಯಲ್ಲಿ ಕೊಟ್ಟು, ಅವಳ ಮುಖ ನೋಡಿ ನಿನ್ನ ಕಷ್ಟನ ಮರ್ತ್ಬಿಡು ಅಂತ ಹೇಳ್ದಂತಿದೆ ಅಂತ ಹೇಳಿದಾಗ ಪ್ರೀತಿಯ ಮನಸ್ಸು ಕರಗಿತ್ತು. ಐ ಲವ್ ಯು ಸೋ ಮಚ್ ರಾಣಾ, ನಿಮ್ಮಂತಹ ಒಬ್ರ ಜೊತೆಗಿದ್ರೆ ಯಾವುದೇ ಹುಡುಗಿ ದೇವತೆಯೇ, ನನಗೆ ಏನ್ ಹೇಳಬೇಕು ಅಂತಲೇ ತಿಳಿತಿಲ್ಲ. ಸರಿ, ಓಕೆ, ನಾನು ಹೇಳೋಕ್ ಬಂದ ವಿಷಯನ ಹೇಳ್ತೀನಿ. ಮೊದಲು ಆರಾಧನಾ ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಅಳ್ತಿದ್ದಾಳೆ, ಅವಳ ಹತ್ರ ನೀವು ಆಫೀಸ್ ಮೀಟಿಂಗ್ ನಲ್ಲಿ ಇದ್ದೀರಿ ಅಂತ ಆರುದ್ರ ಹೇಳಿ ಸಮಾಧಾನ ಮಾಡಿದಾಳೆ. ಅತ್ತೆನ ಕೇಳಿದ್ದಕ್ಕೆ
ಮಾವ ಅವರನ್ನ ಕರ್ಕೊಂಡು ಹೋದ್ರು ಅಂತ ನಾನು ಹೇಳಿದ್ದೀನಿ. ನೀವು ಮೀಟಿಂಗ್ನಲ್ಲಿ ಇದ್ದೀರಾ ಅಂತ ಹೇಳಿ ಸಮಾಧಾನ ಮಾಡಿ. ಆದ್ರೆ ನಾಳೆ ಹೇಗಾದ್ರೂ ಮಾಡಿ ನೀವು ಬಂದು ನೋಡ್ದಿದ್ರೆ ಅವಳಿಗೆ ನೆಮ್ಮದಿನೇ ಸಿಗೋದಿಲ್ಲ. ಇಲ್ದಿದ್ರೆ ಸಮಾಧಾನ ಮಾಡೋದು ಕಷ್ಟ ಅಂದ್ಲು. ಸರಿ, ಏನು ಪ್ರಾಬ್ಲಮ್ ಇಲ್ಲ. 1 ಗಂಟೆಯಲ್ಲಿ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಬಂದು ನೋಡಿ ಬರ್ತೀನಿ. ಏನು ಪ್ರಾಬ್ಲಮ್ ಇಲ್ಲ ಅಂದ ರಾಣ. ಸರಿ, ನೀವು ಬರೋವಾಗ ಅತ್ತೇನ ಕರ್ಕೊಂಡ್ ಬರ್ತೀರಾ ಇಲ್ವಾ ಅಂತ ಪ್ರೀತಿ ಕೇಳಿದಾಗ, ಇಲ್ಲ, ಅಮ್ಮ ಇಲ್ಲೇ ಇರ್ಲಿ, ಅಲ್ಲಿಗೆ ಬಂದ್ರೆ ಅವ್ರು ನೆಮ್ಮದಿಯಾಗಿರೋದಿಲ್ಲ ಅಂದ. ಸರಿ, ನೀವು ಆರಾಧನಾ ಮೊಬೈಲ್ಗೆ ಕಾಲ್ ಮಾಡಿ ಮಾತಾಡಿ, ಅವಳು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾಳೆ ಅಂತ ಹೇಳಿ ಫೋನ್ ಇಟ್ಲು ಪ್ರೀತಿ. ಮರುಕ್ಷಣವೇ ಪ್ರೀತಿ ಹೇಳ್ದಂತೆ ಆರಾಧನಳ ಫೋನ್ಗೆ ರಾಣ ಕಾಲ್ ಮಾಡ್ದ. ಕಾಲ್ ಬಂದ ಕೂಡಲೇ ಅಣ್ಣ ಅಣ್ಣ ಅಂತ ಅಳ್ತಲೆ ಫೋನ್ ಎತ್ತಿದ್ಲು ಆರಾಧನಾ. ಅವಳ ಧ್ವನಿಯಲ್ಲಿದ್ದ ಆ ತಲ್ಲಣ ರಾಣನ ಹೃದಯವನ್ನ ಹಿಂಡಿತ್ತು. ಏನಾಯ್ತು ಪುಟ್ಟಿಮ್ಮ, ಯಾಕೆ ಹೀಗೆ ಅಳ್ತಿದ್ಯಾ ಅಂತ ಅವನು ಆತಂಕದಿಂದ ಕೇಳಿದಾಗ, ನನಗೆ ನಿಮ್ಮನ್ನ ನೋಡ್ಬೇಕಣ್ಣ, ಯಾಕೆ ಬರ್ಲಿಲ್ಲ, ವಿಡಿಯೋ ಕಾಲ್ ಮಾಡಿ ಅಂತ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಇಲ್ಲಿ ನೋಡು, ಮೀಟಿಂಗ್ ಹಾಲ್ನಲ್ಲಿ ಫಾರಿನ್ ಕ್ಲೈಂಟ್ಸ್ ಎಲ್ಲ ಕಾಯ್ತಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಮೀಟಿಂಗು, ಅದಕ್ಕೆ ವಿಡಿಯೋ ಕಾಲ್ ಮಾಡೋಕೆ ಆಗ್ತಿಲ್ಲ. ನೀನು ಅಳ್ತಿದ್ರೆ ನಿನ್ನ ಹೊಟ್ಟೆಲಿರೋ ಪುಟ್ಟ ಮಗುವಿಗೆ ಭಯ ಆಗೋದಿಲ್ವಾ? ಪ್ಲೀಸ್ ಪಾಪು, ನಿಧಾನಕ್ಕೆ ನಿದ್ರಿಸು ಸರಿನಾ ಅಂತ ರಾಣ ತನ್ನ ತಂಗಿನ ಸಮಾಧಾನ ಪಡಿಸ್ದ. ಅವನ ಧ್ವನಿಯಲ್ಲಿದ್ದ ಆ ಮೃದುತ್ವ ಆರಾಧನಾಳ ತಲ್ಲಣವನ್ನ ಕಡಿಮೆ ಮಾಡಿತ್ತು. ಆರಾಧನಾ ನಿಧಾನವಾಗಿ ತನ್ನ ಲೋಕವನ್ನ ಮರೆತು ನಿದ್ರೆ ಮಡಿಲಿಗೆ ಜಾರಿದ್ಲು. ಅಲ್ಲಿದ್ದ ಪ್ರೀತಿ ರಾಣನ ಈ ಅಣ್ಣನ ಪ್ರೀತಿಯನ್ನ ಕಂಡು ಮೈ ಮರೆತ್ಲು. ರಾಣನ ಧ್ವನಿ ಸ್ಪೀಕರ್ನಲ್ಲಿ ಕೇಳಿಸ್ತಿದ್ರೆ ಪ್ರೀತಿಯ ಹೆಗಲ ಮೇಲೆ ತಲೆ ಇಟ್ಟಿದ್ದ ಆರುದ್ರ ಕೂಡ ಮಲಗಿದ್ಲು. ಆರಾಧನಾ ಕೂಡ ಗಾಢ ನಿದ್ರೆಯಲ್ಲಿದ್ಲು. ಮೆಲ್ಲನೆ ಪ್ರೀತಿ ಆರುದ್ರನ ಹಾಸಿಗೆ ಮೇಲೆ ಮಲಗಿಸಿ ಫೋನ್ ತಗೊಂಡ್ಲು. ರಾಣ, ಪಾಪು ಮತ್ತೆ ಆರುದ್ರ ಇಬ್ರು ಮಲಗ್ಬಿಟ್ಟಿದ್ದಾರೆ ಅಂತ ಮೆಲು ಧ್ವನಿಯಲ್ಲಿ ಹೇಳಿದ್ಲು. ಅಂದ್ಮೇಲೆ ನೀನು ಮಲಗ್ಲಿಲ್ವಾ ಪ್ರೀತಿ ಅಂತ ರಾಣ ಮೃದುವಾಗಿ ಕೇಳಿದಾಗ, ನೀವು ತಂಗಿರಿಗೆ ಸಮಾಧಾನ ಹೇಳಿದ್ರಿ, ಅದಕ್ಕೆ ಅವ್ರು ಮಲಗಿದ್ರು. ನನಗೆ ಕತೆ ಹೇಳಿದ್ರೆ ತಾನೇ ನಾನು ಮಲಗ್ತೀನಿ, ಆದ್ರೆ ನನಗೆ ಈ ರೀತಿ ಸಮಾಧಾನ ಹೇಳಿದ್ರೆ ನಿದ್ರೆ ಬರೋದಿಲ್ಲ ಅಂತ ತಮಾಷೆಯಾಗಿ ಪ್ರೀತಿ ಹೇಳಿದಾಗ, ಸರಿ, ನನ್ನ ಹೆಂಡತಿಗೆ ನಾನು ಬೇರೆಯಾಗಿ ಕತೆ ಹೇಳ್ತೀನಿ, ರೂಮಿಗೆ ಬಾ ಅಂತ ಅವನು ಸೀಕ್ರೆಟ್ ವಾಯ್ಸ್ ಅಲ್ಲಿ ಕರೆದಾಗ ಪ್ರೀತಿಯ ಕೆನ್ನೆಗಳು ಕೆಂಪುಗಾದ್ವು. ಅಂದು ರಾತ್ರಿ ಬೆಳಗಾಗೋವರೆಗೆ ಅವರಿಬ್ಬರ ಪ್ರೇಮದ ಮಾತುಗಳು ಮುಂದುವರೆದ್ವು. ಪ್ರೀತಿಯ ಪ್ರತಿಯೊಂದು ಮಾತು ರಾಣನ ಮನಸ್ಸಿನ ಭಾರವನ್ನ ಅರ್ಧದಷ್ಟು ಕಡಿಮೆ ಮಾಡಿತ್ತು. ಅವನ ಮನಸ್ಸಿನಲ್ಲಿದ್ದ ಎಲ್ಲಾ ನೋವು ಅವಳ ಪ್ರೀತಿಯ ಮುಂದೆ ಕರಗಿತ್ತು. ಬೆಳಗ್ಗೆ 5 ಗಂಟೆ. ಸರಿ ಪ್ರೀತಿ, ನಾನು ಫೋನ್ ಇಡ್ತೀನಿ, ನಾನು ರೆಡಿಯಾಗಿ ಬೆಂಗಳೂರಿಗೆ ಹೊಡ್ತೀನಿ. ಅಮ್ಮಂಗೆ ಹೇಳಿ ಕರ್ಣನಿಗೆ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತೀನಿ. ಪಾಪುನ ನೋಡ್ಬಿಟ್ಟು ಆಮೇಲೆ ನಾನು ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ರಾಣ ಹೇಳ್ದ. ಸರಿ, ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ, ಇವತ್ತು ನಿಮಗೆ ಇಷ್ಟವಾದ ಅಡುಗೆಯನ್ನ ನಾನೇ ಮಾಡ್ತೀನಿ ಅಂತ ಪ್ರೀತಿ ಹೇಳಿದಾಗ, ಖಂಡಿತ, ನಿನ್ನ ಕೈಯಿಂದ ತಿಂದೆ, ನೆನ್ನೆಯಿಂದ ನನಗೆ ಊಟನೇ ಸೇರ್ತಿಲ್ಲ ಅಂತ ರಾಣ ಕೂಡ ಹಂಬಲದಿಂದ ಹೇಳ್ದ. ಸರಿ ಅಂತ ಹೇಳಿ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಪ್ರೀತಿ ಫೋನ್ ಇಡ್ಲು. ಆ ಬೆಳಗು ಅವರಿಗೆ ಹೊಸ ಭರವಸೆಯನ್ನ ನೀಡಿತ್ತು. ರಾಣ ಹೊರಡೋಕೆ ತಯಾರಾದ. ಪ್ರೀತಿ ಅವನಿಗೋಸ್ಕರ ಕಾಯೋಕೆ ಆರಂಭಿಸಿದ್ಲು. ಇತ್ತ ಬೆಳಗ್ಗೆ 5 ಗಂಟೆ. ಕರ್ಣನ ಫೋನ್ ಸದ್ದು ಮಾಡಿದಾಗ ದಿಢೀರನೆ ಕಣ್ಣು ತೆರೆದ ಕರ್ಣ. ಅವನ್ ಪಕ್ಕದಲ್ಲಿ ಮಲಗಿದ್ದ ಸತ್ಯ ರಾತ್ರಿಯಲ್ಲಿ ಏನೋ ಭಾರದಿಂದ ಅವನನ್ನ ಬಿಟ್ಟು ದೂರವಾಗಿ ಮಲಗಿದ್ಲು. ಆದ್ರೆ ಈಗ ನಿದ್ರೆಯ ಆಳದಲ್ಲಿ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ಲು. ಅವಳ ಕೆನ್ನೆಗಳಲ್ಲಿದ್ದ ಕಣ್ಣೀರಿನ ಕಲೆಗಳು ಹಾಗೆಯೇ ಇದ್ವು. ಅವಳ ಮೃದುವಾದ ಮುಖ ನೋಡಿದ ಕರ್ಣನ ಎದೆಯಲ್ಲಿ ಏನೋ ಒಂದ್ ರೀತಿ ಭಾರವಾಯ್ತು. ನಿಧಾನವಾಗಿ ಅವಳ ತಲೆ ಸವರಿ ಅವಳ ಹಣೆ ಮೇಲೆ ಮುತ್ತಿಟ್ಟ. ಆಗ್ಲೇ ಫೋನ್ ಮತ್ತೆ ಸದ್ದು ಮಾಡಿತ್ತು. ರಾಣ ಕಾಲ್ ಮಾಡ್ತಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣ್ತಿದ್ದ ನಂಬರ್ ನೋಡಿ ಕರ್ಣ ಆತಂಕದಿಂದ ಫೋನ್ ತೆಗೆದು ಕಿವಿಗಿಟ್ಕೊಂಡ. ಏನಾಯ್ತು ರಾಣ, ಈ ಟೈಮ್ನಲ್ಲಿ ಕಾಲ್ ಮಾಡ್ತಿದ್ಯಾ? ಅಪ್ಪಂಗೇನಾದ್ರೂ ಪ್ರಾಬ್ಲಮ್ ಆಯ್ತಾ ಎಂದ ಕರ್ಣನ ಧ್ವನಿಯಲ್ಲಿ ಆತಂಕ ಇತ್ತು. ಮತ್ತೊಂದ್ ಕಡೆ ರಾಣ ಶಾಂತವಾಗಿ ಮಾತಾಡ್ದ. ಕರ್ಣ, ಗಾಬರಿ ಆಗ್ಬೇಡ, ಅಪ್ಪನ ಆರೋಗ್ಯದಲ್ಲಿ ಸುಧಾರಣೆ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಪ್ರಾಬ್ಲಮ್ ಏನೂ ಇಲ್ಲ. ನಾನು ಒಂದು ಚಿಕ್ಕ ವಿಷಯವಾಗಿ ಬೆಂಗಳೂರಿಗೆ ಹೊರಡ್ತಿದ್ದೀನಿ. ಆರಾಧನಾ ರಾತ್ರಿ ತುಂಬಾ ಅಳ್ತಿದ್ಲು. ಅವಳಿಗೆ ವಿಷಯ ಹೇಳ್ದೆ ಆಫೀಸ್ ಮೀಟಿಂಗ್ನಲ್ಲಿದ್ದೀನಿ ಅಂತ ಹೇಳಿದೀವಿ. ನಾನೊಂದ್ಸಲ ಹೋಗಿ ನೋಡ್ಕೊಂಡು ಮಧ್ಯಾಹ್ನ ವಾಪಸ್ ಬಂದ್ಬಿಡ್ತೀನಿ. ಅಲ್ಲಿವರೆಗೆ ಪ್ರಾಬ್ಲಮ್ ಇರೋದಿಲ್ವಾ ಅಂದ. ರಾಣ ಹೇಳಿದ್ದನ್ನ ಕೇಳಿ ಕರ್ಣನ ಹೃದಯ ನಿರಾಳವಾಯ್ತು. ನಾನು ಕೂಡ ಭಯಪಟ್ಟಿದ್ದೆ. ಸರಿ, ನೀನ್ ಹೊರಡು, ನಾನು ಹಾಸ್ಪಿಟಲ್ನಲ್ಲಿರ್ತೀನಿ, ಚಿಂತಿಸ್ಬೇಡ ಅಂದ. ರಾಣ ಸ್ವಲ್ಪ ಸಂಕೋಚದಿಂದ
ಮತ್ತೆ ಕರ್ಣ, ಅಮ್ಮ ಇಲ್ಲೇ ಇದ್ದಾರೆ, ಅವರನ್ನ ನೀನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ತೀಯಾ ಅಂತ ಕೇಳ್ದ. ಅದಕ್ಕೆ ಕರ್ಣ ದೃಢವಾದ ಧ್ವನಿಯಲ್ಲಿ, ಏಯ್, ಅದನ್ನೆಲ್ಲ ನೀನ್ ನನಗೆ ಹೇಳ್ಬೇಕಾ? ನಾನು ನೋಡ್ಕೊಳ್ತೀನಿ, ನೀನ್ ಚಿಂತಿಸ್ಬೇಡ. ಇವತ್ತು ಅತ್ತೆಯನ್ನ ನಾನು ಕರ್ಕೊಂಡು ಬರೋದಿಲ್ಲ. ಸತ್ಯಾಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಅವಳು ಅಮ್ಮನ ಜೊತೆಗಿರ್ತಾಳೆ, ನಾನು ಜೊತೆಯಲ್ಲೇ ಇರ್ತೀನಿ. ನೀನ್ ಬೇಕಿದ್ರೆ ಅಲ್ಲಿಯೇ ಇದ್ದು ನಾಳೆ ಬಾ, ಏನು ಪ್ರಾಬ್ಲಮ್ ಇಲ್ಲ ಅಂದ. ಇಲ್ಲ ಇಲ್ಲ, ನಾನ್ ಪಾಪುನ ನೋಡ್ಬಿಟ್ಟು ತಕ್ಷಣ ಬಂದ್ಬಿಡ್ತೀನಿ ಅಂತ ರಾಣ ಹೇಳ್ದಾಗ, ಸರಿ, ಆಮೇಲೆ ಈ ವಿಷಯ ಆನಂದ್ಗೆ ಗೊತ್ತಾ ಅಂತ ಕರ್ಣ ಕೇಳ್ದಾಗ, ಇಲ್ಲ, ಅವನಿಗೆ ಯಾರು ಹೇಳ್ಬೇಡಿ ಅಂತ ಹೇಳಿದೀನಿ ಅಂದ ರಾಣ. ಅವರು ಮಾತಾಡ್ತಿದ್ದ ಸದ್ದಿಗೆ ಸತ್ಯ ನಿಧಾನವಾಗಿ ಕಣ್ಣು ತೆರೆದ್ಲು. ಕರ್ಣ ಫೋನ್ ಇಟ್ಟು ಸತ್ಯಾಳ ಕಣ್ಣುಗಳನ್ನ ನೋಡ್ದ. ಆ ಕಣ್ಣುಗಳಲ್ಲಿದ್ದ ನೋವು ಅವನಿಗೆ ಅರ್ಥ ಆಯ್ತು. ಅವನು ಏನೋ ಮಾತಾಡೋಕೆ ಪ್ರಯತ್ನಿಸಿದಾಗ ಅವಳು ಅವನಿಂದ ದೂರವಾಗಿ ಹೊದಿಕೆನ ತಲೆವರೆಗೆ ಹೊದ್ದು ಮಲಗಿದ್ಲು. ಹಂಬಲದಿಂದ ಒಂದು ದೀರ್ಘ ಉಸಿರು ಬಿಟ್ಟವನು ಏನೂ ಮಾತಾಡದೆ ಬಾತ್ರೂಮ್ ಒಳಗಡೆ ಹೋದ. ಇತ್ತ ಆಸ್ಪತ್ರೆಯ ಶಾಂತವಾದ ಆ ಬೆಳಗಿನ ಜಾವದಲ್ಲಿ ರಾಣ ತನ್ನ ತಾಯಿಯ ರೂಮ್ಗೆ ಪ್ರವೇಶಿಸ್ತ. ಸಂಧ್ಯಾ ಅವರು ಗಾಢ ನಿದ್ರೆಯಲ್ಲಿದ್ರು. ಅವ್ರ ಬಳಿ ಕೆಲ ಕ್ಷಣ ನಿಂತ. ಅವ್ರ ಮುಖದಲ್ಲಿದ್ದ ಆ ಸಣ್ಣ ಗೆರೆಗಳು ಮತ್ತೆ ಸುಸ್ತು ಅವನಿಗೆ ಭಾರವನ್ನುಂಟು ಮಾಡಿದ್ವು. ಅಮ್ಮ ಅಮ್ಮ ಅಂತ ಅವರನ್ನ ಎಬ್ಬಿಸ್ತ. ಕಣ್ಣುಗಳನ್ನ ಉಚ್ತಾ ಇದ್ರು ಸಂಧ್ಯಾ. ಯಾಕಪ್ಪ, ನೀನು ಮಲಗ್ಲೇ ಇಲ್ವಾ? ಕಣ್ಣುಗಳೆಲ್ಲ ಕೆಂಪಗಾಗಿದೆ ಅಂತ ಸಂಧ್ಯಾ ಕೇಳಿದ್ರು. ಅಮ್ಮ, ಆರಾಧನಾ ನನ್ನನ್ನ ನೋಡ್ಬೇಕು ಅಂತ ರಾತ್ರಿ ಅಳ್ತಿದ್ಲು, ಅದಕ್ಕೆ ನಾನೀಗ ಬೆಂಗಳೂರಿಗೆ ಹೊರಡ್ತಿದ್ದೀನಿ. ಖಂಡಿತ ಅಪ್ಪನನ್ನ ಬಿಟ್ಟು ನೀವು ಬರೋದಿಲ್ಲ ಅಂತ ನನಗೊತ್ತು, ಅದಕ್ಕೆ ಕರ್ಣನಿಗೆ ಬರೋಕ್ ಹೇಳಿದ್ದೀನಿ. ಸತ್ಯ ಕೂಡ ಬರ್ತಾಳೆ, ನಾನು ಸಂಜೆ ಬಂದ್ಬಿಡ್ತೀನಿ ಅಂದ. ರಾಣ, ಅಪ್ಪಂಗೆ ಗುಣ ಆಗುತ್ತಾ? ನಂಗೆ ತುಂಬಾ ಭಯ ಆಗ್ತಿದೆ. ಅವರಿಗೆ ಹುಷಾರಾದ್ರೆ ಸಾಕು. ಇನ್ನು ಅವ್ರ ಜೀವನದಲ್ಲಿ ತೊಂದರೆ ಕೊಡದೆ ನಾನು ಆರಾಧನಳನ್ನ ಕರ್ಕೊಂಡು ಕೆನಡಾಗ್ ಹೋಗ್ಬಿಡ್ತೀನಿ ಅಂದ್ರು. ಅಮ್ಮ, ಅಪ್ಪ ಬೇಗ ಗುಣ ಆಗ್ತಾರೆ. ಇನ್ ಸ್ವಲ್ಪ ದಿನದ ನಂತರ ನಾವೆಲ್ಲರೂ ಕೆನಡಾಗೆ ಹೋಗ್ಬಿಡ್ಬಹುದು. ಯಾರಿಗೂ ನಾವು ಭಾರವಾಗಿ ಅಥವಾ ಸಮಸ್ಯೆ ಆಗಿ ಇರ್ಬೇಕಿಲ್ಲ. ಪ್ರೀತಿ ಹತ್ರ ಕೂಡ ನಾನು ಈಗಾಗಲೇ ಮಾತಾಡಿದ್ದೀನಿ, ಅವಳು ಹೋಗೋಣ ಅಂದಿದ್ದಾಳೆ. ನೀವು ಫೀಲ್ ಮಾಡಬೇಡಿ. ನಾವು ಹೋಗೋ ಮುನ್ನ ದೊಡ್ಡಮ್ಮನ ಹತ್ರ ಕ್ಷಮೆ ಕೇಳಿ ಅವರನ್ನ ಅವ್ರ ಬಳಿ ಒಪ್ಸಿ ಹೋಗೋಣ ಅಂತ ಹೇಳಿದಾಗ ಸರಿ ಅಂದ್ರು. ನಂತರ ಅವನು ಹೊರಗಡೆ ಬಂದ. ಅವನಿಗೋಸ್ಕರ ಆಸ್ಪತ್ರೆಯ ಬಾಗಿಲಿನಲ್ಲಿ ಅವನ ಸಹಾಯಕರು ಮತ್ತೆ ಅಂಗರಕ್ಷಕರು ಅಚ್ಚುಕಟ್ಟಾಗಿ ಸಾಲಾಗಿ ನಿಂತಿದ್ರು. ರಾಣ ತನ್ನ ಉಡುಗೆಯಲ್ಲಿ ಒಂದು ಬದಲಾವಣೆ ಮಾಡ್ಕೊಂಡಿದ್ದ. ಕಪ್ಪು ಬಣ್ಣದ ಶರ್ಟ್ ಮತ್ತೆ ಅಚ್ಚುಕಟ್ಟಾದ ಬ್ಲೂ ಜೀನ್ಸ್ ಧರಿಸಿದ್ದ. ಕಣ್ಣುಗಳಲ್ಲಿ ಸ್ಟೈಲಿಶ್ ಕೂಲಿಂಗ್ ಗ್ಲಾಸ್. ಆ ಸರಳ ಉಡುಗೆ ಅವನ ಗಾಂಭೀರ್ಯವನ್ನ ಇನ್ನಷ್ಟು ಹೆಚ್ಚಿಸಿತ್ತು. ಅವನ ನಡಿಗೆಯಲ್ಲಿದ್ದ ಆ ಅಚಲವಾದ ಆತ್ಮವಿಶ್ವಾಸ ಅಲ್ಲಿದ್ದವರನ್ನೇ ಬೆರಗುಗೊಳಿಸಿತ್ತು. ರಾಣನ ಕಾರು ಹೊರಟಿತ್ತು. ರಾಣ ಕಿಟಕಿಯ ಪಕ್ಕದಲ್ಲಿ ಕೂತ. ಮೊದಲು ಅವನ ನೆನಪಿಗೆ ಬಂದಿದ್ದು ಪ್ರೀತಿ. ನನ್ನ ದೇವತೆ, ನನ್ನ ಚಿನ್ನ. ಅವನ ತುಟಿಗಳು ಮೆಲ್ಲನೆ ಪಿಸುಗುಟ್ಟಿದ್ವು. ನಿನ್ನೆಯ ಆ ರಾತ್ರಿಯ ಸಂಭಾಷಣೆ, ಅವಳ ಧ್ವನಿಯಲ್ಲಿದ್ದ ಆ ಪ್ರೀತಿ ಅವನ ಕಷ್ಟಗಳನ್ನ ಹೇಗೆ ಕರಗಿಸ್ತು ಅಂತ ನೆನಪಿಸ್ಕೊಂಡಾಗ ಅವನ ಹೃದಯ ಮರುಗಿತ್ತು. ಅವಳಿಲ್ದಿದ್ದರೆ ಈ ಮಟ್ಟಿಗೆ ತಾನು ಮತ್ತೆ ತನ್ನ ಕುಟುಂಬ ನಿಲ್ಲೋಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ ಅವನಿಗೆ ತಿಳಿದಿತ್ತು. ಬೇಗ ಬಂದ್ಬಿಡ್ತೀನಿ ಪ್ರೀತಿ ಅಂತ ತನಗೆ ತಾನೇ ನಗು ಬೇರ್ತ. ನಂತರ ಅವನ ಆಲೋಚನೆ ಆರಾಧನಾ ಕಡೆಗೆ ಹೊರಳಿತ್ತು. ನನ್ನ ಪಾಪು ಆ 8 ತಿಂಗಳ ಗರ್ಭವನ್ನ ಹೊತ್ಕೊಂಡು ಎಷ್ಟು ಕಷ್ಟಪಡ್ತಿದ್ದಳು. ಅವಳನ್ನ ನೋಡಿ ಮರಳಿ ಬರುವಾಗ ಅವಳ ಮುಖ ಅರಳಬೇಕು, ಅದೇ ನನ್ನ ಏಕೈಕ ಗುರಿ ಅಂತ ಅವನ ಮನಸ್ಸು ಮಿಡಿತು. ತಂಗಿಯರ ರಕ್ಷಣೆ ಮತ್ತೆ ಪ್ರೀತಿಯ ಆರೈಕೆಯಲ್ಲಿಯೇ ತನ್ನ ಇಡೀ ಜೀವನ ಅಡಗಿದೆ ಅಂತ ಅವನು ಭಾವಿಸ್ತ. ರಾಣ ತನ್ನ ಕೂಲಿಂಗ್ ಗ್ಲಾಸ್ ತೆಗೆದು ಕಿಟಕಿಯ ಮೂಲಕ ಕಾಣ್ತಿದ್ದ ಆಕಾಶವನ್ನ ನೋಡ್ದ. ಅಲ್ಲಿವರೆಗೆ ಒಂದು ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನ ಮುನ್ನಡೆಸೋ ಮಾಲೀಕನಾಗಿ ಕಂಡವನು ಈಗ ತನ್ನ ತಂಗಿಯರನ್ನ ಕಾಪಾಡೋ ಒಬ್ಬ ಅಣ್ಣನಾಗಿ, ಪ್ರೀತಿಯನ್ನ ಪ್ರೀತಿಸೋ ಒಬ್ಬ ಪ್ರೇಮಿಯಾಗಿ ಕಂಡ. ಬೆಳಗ್ಗೆ 6 ಗಂಟೆ. ನಿಧಾನವಾಗಿ ಕಣ್ಣು ತೆರೆದ ಅರ್ಜುನ್ ತನ್ನ ಎದೆಯ ಮೇಲೆ ಆರಾಮಾಗಿ ಮಲಗಿದ್ದ ಸೀತಾಳನ್ನ ಕಂಡ. ಬಹಳ ದಿನಗಳ ನಂತರ ಸಿಕ್ಕ ಈ ಸಾಮೀಪ್ಯ ಅವನಿಗೆ ಒಂದು ಬಗೆಯ ರೋಚಕತೆಯನ್ನ ನೀಡಿತ್ತು. ಅವಳ ತಲೆಯ ಮೇಲೆ ಒತ್ತಾಗಿ ಮುತ್ತಿಟ್ಟವನು ಅವಳನ್ನ ಇನ್ನಷ್ಟು ಬಿಗಿಯಾಗಿ ಅಪ್ಕೊಂಡ. ಸ್ವಲ್ಪ ಹೊತ್ತಿನಲ್ಲಿ ಅವನ ಎದೆಯಲ್ಲಿ ಒಂದು ಸಣ್ಣ ನಡುಕ ಬಂತು. ಸೀತಾ ಏನೋ ಅಳ್ತಿದ್ಲು. ಸದ್ದು ಜೋರಾಗಿಲ್ಲವಾದ್ರೂ ಅವಳು ಮೂಗು ಒರೆಸೋ ಆ ಸಣ್ಣ ಶಬ್ದ ಅರ್ಜುನ್ ಕಿವಿಗೆ ಬಿತ್ತು. ಅವನು ಅವಳನ್ನ ಮೆಲ್ಲನೆ ಅಲುಗಾಡ್ಸಿ, ಸೀತಾ ಏನಾಯ್ತು, ಯಾಕೆ ಹೀಗೆ ಅಳ್ತಿದ್ಯಾ ಅಂತ ಮೃದುವಾದ ಧ್ವನಿಯಲ್ಲಿ ಕೇಳ್ದ. ಅವಳು ಮೇಲೆದ್ದು ನೋಡಿದ್ಲು. ಅವಳಿಂದ ಅವನ ಮುಖವನ್ನ ನೇರವಾಗಿ ನೋಡೋಕು ಸಾಧ್ಯ ಆಗ್ಲಿಲ್ಲ.
ಮತ್ತೆ ತಲೆಯನ್ನ ಅವನ ಎದೆಯೊಳಗಡೆ ಹುದುಗಿಸ್ಕೊಂಡ್ಲು. ಏನಾಯ್ತು? ಏನೇ ಎದ್ರು ಮುಕ್ತವಾಗಿ ಹೇಳು. ಇಲ್ಲೋಡು, ಪ್ರಪಂಚವೇ ಎದುರು ಬಂದ್ರೂ ನಿನ್ನನ್ನ ನಾನು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ನಿನ್ನನ್ನ ನಾನು ಉಸಿರಾಗಿಟ್ಕೊಂಡಿದ್ದೀನಿ ಅಂದ್ಮೇಲೆ ಯಾಕೆ ನಿನಗೆ ನೀನೇ ಕಷ್ಟ ಕೊಟ್ಕೋತಿದ್ಯಾ? ಸೀತಾ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನನ್ನ ಜೀವನದಲ್ಲಿ ಒಬ್ಬ ಹುಡುಗಿ ಹತ್ರ ನಾನು ಅವಳ ಪಾದದಡಿ ಪ್ರಾಣವನ್ನ ಇಡ್ತೀನಿ ಅಂದ್ರೆ ಅದು ನೀನು ಒಬ್ಳೆ. ಅರ್ಥ ಮಾಡ್ಕೊ ಅಂದ ಅರ್ಜುನ್. ಅವಳ ಅಳು ತಡೆಯೋಕಾಗ್ದೆ ಹೆಚ್ಚಾಯ್ತು. ಅವಳ ದೇಹ ಬೆಂಕಿಯಂತೆ ಸುಡ್ತಿರೋದನ್ನ ಗಮನಿಸ್ತವನು, ಸರಿ, ಓಕೆ, ಪ್ಲೀಸ್ ಅಳ್ಬೇಡಮ್ಮ, ಮೈಯೆಲ್ಲ ಬೆಂಕಿಯಂತೆ ಸುಟ್ಟಿದೆ ನೋಡು, ಏನ್ ಮಾಡ್ಲಿ ಅಂತ ಆತಂಕಗೊಂಡ. ಅವಳು ದಿಢೀರಂತ ಅವನಿಂದ ದೂರ ಆಗೋಕೆ ಪ್ರಯತ್ನಿಸಿದ್ಲು. ಅವನ ಹಿಡಿತದಿಂದ ಬಿಡದಂತೆ ಅವಳ ಸೊಂಟವನ್ನ ಹಿಡಿದು ತನ್ನ ಮೇಲೆ ಹಾಕ್ಕೊಂಡ ಅರ್ಜುನ್. ಈಗ ಅವಳ ಇಡೀ ದೇಹದ ಭಾರ ಅವನ ಮೇಲೆಯೇ ಇತ್ತು. ಆ ರೂಮ್ನಲ್ಲಿ ಪ್ರೀತಿಯ ಮೌನ ಆವರಿಸಿತ್ತು. ಬೆಳಗ್ಗಿನ ಜಾವದ ಮೃದುವಾದ ಬೆಳಕು ಕಿಟಕಿಯ ಮೂಲಕ ರೂಮ್ಗೆ ಬಿದ್ದಾಗ ಇಬ್ಬರ ಕಣ್ಣುಗಳು ಪರಸ್ಪರ ಭೇಟಿಯಾದವು. ಸೀತಾಳ ಕಣ್ಣುಗಳಲ್ಲಿ ತುಂಬಿದ್ದ ಕಣ್ಣೀರಿನ ಹನಿಗಳಲ್ಲಿ ಅವಳಿಂದ ಹೇಳೋಕಾಗದ ಒಂದು ದೊಡ್ಡ ನೋವು ಮತ್ತೆ ಹಂಬಲ ಹೊರಹೊಮ್ತಿತ್ತು. ಅವಳ ಮನಸ್ಸಿನ ಆಳವನ್ನ ಓದಿದ್ದ ಅರ್ಜುನ್ಗೆ ಆ ಮೌನದಲ್ಲಿ ಅಡಗಿದ್ದ ನೋವು ಅರ್ಥ ಆಗದೆ ಇದ್ದಿದ್ದೇನಲ್ಲ. ಅರ್ಜುನ್ ಮೆಲ್ಲಗೆ ಅಲ್ಗಾಡ್ದ. ಒಂದು ಕೈ ಅವಳ ಸೊಂಟವನ್ನ ಸುತ್ತಿ ತನ್ನ ಮೇಲಿದ್ದ ಅವಳ ದೇಹವನ್ನ ಇನ್ನಷ್ಟು ಬಿಗಿಯಾಗಿ ಅಪ್ಕೊಂಡಾಗ ಮತ್ತೊಂದು ಕೈಯಿಂದ ಅವಳ ತಲೆಯನ್ನ ಬೆಂಬಲವಾಗಿ ಹಿಡ್ದ. ಅವಳ ತುಟಿಗಳನ್ನ ತಾಗಿದ ಆ ಕ್ಷಣದಲ್ಲಿ ಸೀತಾಳ ದೇಹದಲ್ಲಿ ಒಂದು ಮಿಂಚು ಹಾಯ್ದಂತೆ ರೋಮಾಂಚನವಾಯಿತು. ಈ ಬಾರಿ ಅವನನ್ನ ಬಿಟ್ಟು ದೂರ ಆಗ್ಬೇಕು ಅನ್ನೋ ಯೋಚನೆ ಅವಳಿಗೆ ಬರಲೇ ಇಲ್ಲ. ಯಾವುದೇ ಅಳುಕು ವಿರೋಧವಿಲ್ಲದೆ ತನ್ನ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಕೊಂಡು ಅವನ ಪ್ರೀತಿಯನ್ನ ಸಂಪೂರ್ಣವಾಗಿ ಒಪ್ಕೊಂಡ್ಲು. ಅರ್ಜುನ್ ಅವಳ ತುಟಿಗಳ ಸಿಹಿಯನ್ನ ಅತ್ಯಂತ ಮೃದುವಾಗಿ, ಅದೇ ಸಮಯದಲ್ಲಿ ತೀವ್ರವಾದ ದಾಹದಿಂದ ಹೇರ್ತಿದ್ದ. ಸ್ವಲ್ಪ ಅಂತರ ಕೊಟ್ಟು ಅವಳನ್ನ ತನ್ನ ದೇಹದೊಂದಿಗೆ ಮೆಲ್ಲನೆ ಕೆಳಗಡೆ ಇಳಿಸ್ತವನು ಅವಳ ಕಣ್ಣುಗಳನ್ನ ದಿಟ್ಟಿಸಿ ನೋಡಿ ತಡವರಿಸೋ ಧ್ವನಿಯಲ್ಲಿ ಹೇಳ್ದ, ಐ ಲವ್ ಯು ಸೀತಾ. ನಿನ್ನ ಕಣ್ಣೊಳಗಡೆ ಏನೋ ಒಂದು ನೋವಿದೆ ಅಂತ ನನಗೊತ್ತು. ನಿನ್ನ ಮನಸ್ಸು ಈಗ ನನ್ನನ್ನ ಹುಡುಕ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನಾನು ಮಾಡೋದು ಸರಿಯೋ ತಪ್ಪೋ ಅಂತ ನನಗೊತ್ತಿಲ್ಲ, ಆದ್ರೆ ನಿನ್ನ ಗಾಯಗಳಿಗೆ ಇದೇ ಮದ್ದು ಅಂತ ನನಗನ್ನಿಸ್ತಿದೆ. ಇದನ್ನ ಬಿಟ್ಟು ನನಗೆ ಬೇರೆ ದಾರಿ ಗೊತ್ತಿಲ್ಲ. ನೀನು ಬೇರೆ, ನಾನು ಬೇರೆ ಅಲ್ಲ. ಈ ಸೀತಾ ಇಲ್ಲದೆ ಅರ್ಜುನ್ಗೆ ಜೀವನನೇ ಇಲ್ಲ. ನಿನಗೀಗ ನಾನು ಬೇಕಾಗಿದ್ದೀನಿ, ಅದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅವನು ಆ ಮಾತುಗಳನ್ನ ಹೇಳಿ ಮುಗಿಸೋ ಮುನ್ನವೇ ತನ್ನ ಎದೆಯೊಳಗೆ ಅವಳನ್ನ ಇನ್ನಷ್ಟು ಬಿಗಿಯಾಗಿ ಅಪ್ಕೊಂಡ. ಮೆದುಳು ಅವನನ್ನ ಬಿಟ್ಟು ದೂರವಾಗುವಂತೆ ಅವಳಿಗೆ ಆಜ್ಞೆ ನೀಡಿದ್ರು ಅವಳ ದೇಹ ಮತ್ತೆ ಮನಸ್ಸು ಅವನ ಪ್ರೀತಿಗೆ ಕಟ್ಟು ಬಿದ್ದು ಶರಣಾದ್ವು. ಅವಳು ಕೈಗಳನ್ನ ಎರಡೂ ಕಡೆ ಹಾಸಿಗೆ ಮೇಲೆ ಒತ್ತಿ ತನ್ನ ಭಾವನೆಗಳನ್ನ ನಿಯಂತ್ರಿಸೋಕೆ ಪ್ರಯತ್ನಿಸಿದ್ಲು. ಆದ್ರೆ ಅರ್ಜುನ್ ಬಿಡ್ಲಿಲ್ಲ. ಅವಳ ಕೈಗಳನ್ನ ಹಾಸಿಗೆಯೊಂದಿಗೆ ಬಂಧಿಸಿ ಅವಳ ಕಿವಿಯ ಹತ್ರ ಲಘುವಾಗಿ ಕಚ್ಚಿ ತನ್ನ ಕೆನ್ನೆಗಳನ್ನ ಅವಳ ಕೆನ್ನೆಗಳೊಂದಿಗೆ ಉಜ್ಜಿ ಮತ್ತೆ ಒತ್ತಾದ ಮುತ್ತನ್ನ ಅವಳ ತುಟಿಗಳಲ್ಲಿ ನೀಡ್ದ. ಹಾಗೆಯೇ ಮೆಲ್ಲನೆ ಇಳಿದು ಅವಳ ಕುತ್ತಿಗೆಯಲ್ಲಿ ಮುಖ ಹೂತು ಐ ಲವ್ ಯು ಸೀತಾ ಅಂತ ಅವಳ ಕಿವಿಯ ಹತ್ರ ಪಿಸುಗುಟ್ಟ. ಆ ಬಿಸಿ ಉಸಿರು ಅವಳ ದೇಹದಾದ್ಯಂತ ಒಂದು ಬಗೆಯ ನಡುಕವನ್ನ ಹುಟ್ಟಿಸಿತ್ತು. ಅವಳ ಮನಸ್ಸು ಕರಗಿತ್ತು. ಅರ್ಜುನ್ ಅವಳ ಹೊಟ್ಟೆ ಭಾಗದಲ್ಲಿ ಒಂದು ಮೃದುವಾದ ಮುತ್ತನ್ನ ನೀಡ್ದ. ಆ ಒಂದೇ ಮುತ್ತು ವಿದ್ಯುತ್ ಹಾಯ್ದಂತೆ ಅವಳ ದೇಹವನ್ನೆಲ್ಲ ಅದ್ರಿಸಿತ್ತು. ಅವಳ ದೇಹ ನಿಯಂತ್ರಿಸೋಕಾಗದೆ ನಡುಗಿತ್ತು. ಅವನ ಕೈಗಳು ಅವಳ ಸೊಂಟದೊಂದಿಗೆ ಸೇರಿ ಸಂಪೂರ್ಣವಾಗಿ ಅವನನ್ನ ಅವಳೊಂದಿಗೆ ಬೆಸ್ದಾಗ ಅವಳ ಜಗತ್ತೇ ಅವನಮಯವಾಯಿತು. ಈ ಸಂಗಮ ಕೇವಲ ದೇಹದ ಬೇಡಿಕೆ ಅಲ್ಲ, ಎರಡೂ ಆತ್ಮಗಳು ತಮ್ಮ ಪ್ರಾಣದ ನೋವನ್ನ ಮರೆಯೋಕೆ ಹುಡುಕೊಂಡ ಏಕೈಕ ಮದ್ದು. ಸೀತಾಳ ಕಣ್ಣುಗಳಿಂದ ಸುರಿದ ಕಣ್ಣೀರು ಅವಳ ತುಟಿಗಳನ್ನ ನೆನೆಸಿತ್ತು. ಅವಳು ಏನನ್ನೋ ಹೇಳೋಕೆ ತುಡಿತಾ ಇದ್ಲು, ಆದ್ರೆ ಪದಗಳಿಗಿಂತ ಆ ಮೌನದಲ್ಲಿ ಇದ್ದ ಅರ್ಥವೇ ಶಕ್ತಿಯುತವಾಗಿತ್ತು. ಅವನನ್ನ ತನ್ನ ಮೇಲೆ ಹೊತ್ಕೊಂಡು ಅವನ ಸಂಪೂರ್ಣ ಪ್ರೇಮವನ್ನ, ಆ ಅಪ್ಪಿಕೊಳ್ಳುವಿಕೆಯ ತೀವ್ರತೆಯನ್ನ ತಾಳೋಕಾಗದೆ ಅವನೊಳಗೆ ಕರಗಿ ಹೋದ್ಲು. ಅರ್ಜುನ್ ಅವಳನ್ನ ತನ್ನ ಉಸಿರಾಗಿ ತನ್ನೊಳಗಡೆ ಹುದುಗಿಸ್ಕೊಂಡ. ಸ್ವಲ್ಪ ಸಮಯದ ನಂತರ ಇಬ್ಬರ ಕಣ್ಣೀರು ಸೇರಿದ ಆ ಬೆಳಗಿನ ಜಾವದ ಸಂಗಮ ಶಾಂತಿಯಲ್ಲಿ ಮುಗಿತು. ಉಸಿರು ಕಟ್ಟಿದಂತಾಗಿ ಅವಳ ಎದೆಯ ಮೇಲೆ ಬಿದ್ದಿದ್ದ ಅರ್ಜುನ್ ತಲೆಯನ್ನ
ಬೆಂಬಲವಾಗಿ ತನ್ನ ಕೈಯಿಂದ ಬಿಗಿಯಾಗಿ ಅಪ್ಕೊಂಡ್ಳು. ಅವನ ತಲೆಯ ಮೇಲೆ ಪ್ರೀತಿಯ ಮುತ್ತೊಂದನ್ನ ನೀಡಿದ್ಲು ಸೀತಾ. ಯಾವುದೇ ಮಾತುಕತೆಗಳಿಲ್ಲದ ಆ ಮೌನ 1000 ಕವಿತೆಗಳಿಗಿಂತ ಹೆಚ್ಚಿನ ಅರ್ಥಗಳನ್ನ ಹೇಳಿತ್ತು. ಸ್ವಲ್ಪ ಸಮಯದ ನಂತರ ಅರ್ಜುನ್ ಅವಳನ್ನ ಬಿಟ್ಟು ಮಲಗ್ದ. ಈಗ ಅವನ ಎದೆ ಮೇಲೆ ತಲೆ ಇಟ್ಟು ಹೊದಿಕೆನ ಎಳ್ಕೊಂಡು ಅವನೊಳಗೆ ತನ್ನನ್ನು ಸಂಪೂರ್ಣವಾಗಿ ಮರೆಸ್ಕೊಂಡ್ಲು ಸೀತಾ. ಆ ಭಾವನಾತ್ಮಕ ಸಾಮೀಪ್ಯದ ನಂತರ ಸೀತಾ ಅರ್ಜುನ್ ಎದೆಯ ಮೇಲೆ ಹೊರಗೆ ಶಾಂತವಾಗಿದ್ಲು. ನಿಧಾನವಾಗಿ ಆವರಿಸಿದ ಶಾಂತಿಯ ಮಧ್ಯೆ ಸಮಯ ಸಾಗತೊಡಗಿತ್ತು. ಸೂರ್ಯನ ಕಿರಣಗಳು ರೂಮ್ಗೆ ಇನ್ನಷ್ಟು ಪ್ರಖರವಾಗಿ ಹರಡಿದಾಗ ಮೆಲ್ಲನೆ ಸೀತಾಳ ಮನಸ್ಸಿನಲ್ಲಿ ಒಂದು ಚಲನೆ ಉಂಟಾಯಿತು. ವಾಸ್ತವದ ಶಬ್ದಗಳು ಅವಳನ್ನ ಕರೆದಾಗ ಹಾಸಿಗೆಯಿಂದ ಏಳೋಕೆ ಅವಳ ಮನಸ್ಸು ತುಡಿತಿತ್ತು. ಮೆಲ್ಲನೆ ಅರ್ಜುನ್ ಕೈಗಳಿಂದ ಬಿಡುಗಡೆಗೊಂಡು ಎದ್ದು ಹೋಗೋಕೆ ಪ್ರಯತ್ನಿಸಿದ್ಲು. ಆದ್ರೆ ಅರ್ಜುನ್ ಅದನ್ನ ಅರ್ಥ ಮಾಡ್ಕೊಂಡವನು ಅವಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡುವಂತಿರ್ಲಿಲ್ಲ. ಅವನ ಮನಸ್ಸು ಎದ್ದು ಕಾಲುಗಳನ್ನ ಕೆಳಗಡೆ ಬಿಟ್ಟು ಕೂತವನು, ಎಲ್ಲಿ ಹೋಗ್ತಿದ್ಯಾ? ಸದ್ಯಕ್ಕೆ ನೀನು ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಮೃದುವಾದ ಧ್ವನಿಯಲ್ಲಿ ಪಿಸುಗುಟ್ಟಲೆ ಅವಳ ಸೊಂಟವನ್ನ ಬಳಸಿ ಹಾಸಿಗೆಯೊಂದಿಗೆ ಇನ್ನಷ್ಟು ಹತ್ತಿರಕ್ಕೆ ಅಪ್ಕೊಂಡ. ಸೀತಾ ಬೆರಗಾಗಿ ಅವನನ್ನ ನೋಡಿದ್ಲು. ಒಂದು ನಗುವಿನೊಂದಿಗೆ ಅವಳನ್ನ ಸಂಪೂರ್ಣವಾಗಿ ಎತ್ತಿ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ ಅರ್ಜುನ್. ಅವಳ ಕಾಲುಗಳು ತಾನಾಗಿಯೇ ಅವನನ್ನ ಸುತ್ತಕೊಂಡ್ವು. 1 ನಿಮಿಷ ಅವಳ ಕಣ್ಣುಗಳಲ್ಲಿ ಕಂಡ ಹಿಂಜರಿಕೆಯನ್ನ ಲೆಕ್ಕಿಸದೆ ಅವಳನ್ನ ಹಾಗೆ ಅಪ್ಕೊಂಡು ಹಾಸಿಗೆಯಿಂದ ಎದ್ದು ಬಾತ್ರೂಮ್ ಕಡೆಗೆ ನಡೆದ ಅರ್ಜುನ್. ಇತ್ತ ರಾಣಾ ಬೆಂಗಳೂರಿಗೆ ಪ್ರವೇಶಿಸಿದ ತಕ್ಷಣ ಪತ್ರಕರ್ತರು ಅವನನ್ನ ಸುತ್ತುವರೆದ್ರು. ಫ್ಲಾಶ್ ದೀಪಗಳು ಅವನ ಮುಖಕ್ಕೆ ಬಡಿದು ಪ್ರತಿಫಲಿಸ್ತಾ ಇರಿದ್ರೆ ಮೈಕ್ರೋಫೋನ್ಗಳು ಅಲೆಗಳಂತೆ ಅವನ ಮೇಲೆ ಬಿದ್ವು. ರಾಣಾ ಸರ್, ಉದ್ಯಮಿ ವಿಶ್ವನಾಥ್ ಅವರೇ ನಿಮ್ಮಪ್ಪನ? ಇಲ್ಲಿವರೆಗೆ ನೀವ್ಯಾಕೆ ಅದನ್ನ ಮುಚ್ಚಿಟ್ಟಿದ್ರಿ ಅಂತ ಮೊದಲ ಪ್ರಶ್ನೆ ಬಿದ್ದಾಗ ಮುಂದಿನ ಪ್ರಶ್ನೆಗಳು ಮಳೆಯಂತೆ ಸುರಿಯೋಕೆ ಶುರುವಾದ್ವು. ರಾಣಾಗಂತೂ ಸಿಡಿಲು ಬಡ್ದಂತಾಯ್ತು. ಆಘಾತದಿಂದ ನೋಡ್ದ ಅವನು. ವಿಶ್ವನಾಥ್ ಸರ್ ಈಗಾಗ್ಲೇ ಮದುವೆ ಆಗಿದ್ದಾರೆ. ನ್ಯೂರೋ ಸರ್ಜನ್ ಕರ್ಣ ಅವ್ರು ಮಾತ್ರ ಅವ್ರ ಮಗ ಅಂದ್ಮೇಲೆ ನಿಮ್ಮಮ್ಮ 2ನೇ ಹೆಂಡ್ತಿನ ಅಂತ ವೈಯಕ್ತಿಕವಾಗಿ ತುಂಬಾ ಕಟುವಾದ ಪ್ರಶ್ನೆಗಳು ಎದ್ವು. ರಾಣಾ ಸ್ವಲ್ಪ ಸಮಯ ಮೌನವಾಗಿದ್ದ. ಅವನ ಕಣ್ಣುಗಳು ಆ ಪತ್ರಕರ್ತರ ಗುಂಪನ್ನ ಒಮ್ಮೆ ಅಳದ್ವು. ಅವನು ಧರಿಸಿದ್ದ ಕೂಲಿಂಗ್ ಗ್ಲಾಸ್ ಹಿಂದೆ ಇದ್ದ ಕಣ್ಣುಗಳು ಯಾವುದೇ ತಲ್ಲಣವನ್ನ ತೋರಿಸ್ಲಿಲ್ಲ. ಅವನು ಮೆಲ್ಲನೆ ತನ್ನ ತುಟಿಗಳನ್ನ ತೆರೆದ. ಹೌದು, ವಿಶ್ವನಾಥ್ ಅವರೇ ನನ್ನಪ್ಪ. ನನ್ನ ಅಮ್ಮ ಅವರಿಗೆ 2ನೇ ಹೆಂಡ್ತಿ. ಆದ್ರೆ ಇದನ್ನ ಈಗ ಮಾತನಾಡಬೇಕಾದ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ ಅಂತ ಅವನು ಶಾಂತವಾಗಿ ಹೇಳಿದ್ದು ಆ ಸ್ಥಳವನ್ನೇ 1 ನಿಮಿಷ ಸ್ತಬ್ಧಗೊಳಿಸಿತ್ತು. ಆದ್ರೂ ಬಿಡದ ಪತ್ರಕರ್ತರು ಮುಂದಿನ ಹಂತಕ್ಕೆ ಹೋದ್ರು. ಸರ್, ನಿಮ್ಮ ಅಪ್ಪಂಗೆ ನೆಲಮಂಗಲದಲ್ಲಿ ಹಾರ್ಟ್ ಆಪರೇಷನ್ ನಡೆದಿದೆ ಅಂತ ಹೇಳ್ತಿದಾರಲ್ಲ, ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆಯಂತೆ. ಅವರು ಬದುಕಿ ಬರ್ತಾರಾ? ಹಾಗೆಯೇ ನಿಮ್ಮ ತಂಗಿಯ ಮದ್ವೆ ನಿಶ್ಚಯವಾಗಿದೆಯಂತೆ. ಇದೆಲ್ಲ ಏನ್ ಸತ್ಯನಾ ಅಂತ ಪ್ರಶ್ನೆಗಳ ಸುನಾಮಿ ಅವನ ಮೇಲೆ ಅಪ್ಪಳಿಸಿತ್ತು. ರಾಣಾ ತನ್ನ ಕೈಯನ್ನ ಎತ್ತಿ ಆ ಗುಂಪನ್ನ ಶಾಂತಗೊಳಿಸ್ದ. ಅವನ ಧ್ವನಿಯಲ್ಲಿ ಒಂದು ರಾಜ ಗಾಂಭೀರ್ಯವಿತ್ತು. ನನ್ನ ಅಪ್ಪನ ಆರೋಗ್ಯ ಮತ್ತೆ ನನ್ನ ಕುಟುಂಬಕ್ಕೆ ಸಂಬಂಧಿಸಿದ ವೈಯಕ್ತಿಕ ವಿಷಯಗಳ ಬಗ್ಗೆ ನಾನು ಸಾರ್ವಜನಿಕವಾಗಿ ವಿವರಣೆ ನೀಡೋಕ್ ಬಯಸೋದಿಲ್ಲ. ಇದು ನನ್ನ ಪರ್ಸನಲ್ ಮ್ಯಾಟರ್. ಅನಗತ್ಯ ವದಂತಿಗಳನ್ನ ಹರಡಬೇಡಿ. ಕುಟುಂಬದ ಪರಿಸ್ಥಿತಿ ಸರಿಯಾದ ಮೇಲೆ ನಾನೇ ಸ್ವತಃ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲಾ ಡೀಟೇಲ್ಸ್ನ ನಾನೇ ಹೇಳ್ತೀನಿ. ಅಲ್ಲಿವರೆಗೆ ನನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಗೌರವಿಸಬೇಕು ಅಂತ ಕೋರ್ತೀನಿ. ಪ್ಲೀಸ್ ನನಗೆ ಸ್ವಲ್ಪ ಬಿಡುವು ಕೊಡಿ ಅಂತ ತುಂಬಾ ನಾಗರಿಕವಾಗಿಯೂ ಅದೇ ಸಮಯದಲ್ಲಿ ಅಧಿಕಾರಯುತವಾಗಿಯೂ ಹೇಳಿ ಕಾರ್ನಲ್ಲಿ ಕುಳಿತ ಕೂಡ್ಲೆ ಕಾರು ಮಿಂಚಿನ ವೇಗದಲ್ಲಿ ಮನೆಯತ್ತ ಹೊರಟಿತ್ತು. ಕಾರು ರಭಸವಾಗಿ ಹೋಗ್ತಿರುವಾಗ ರಾಣಾ ತನ್ನ ಕೂಲಿಂಗ್ ಗ್ಲಾಸ್ ತೆಗೆದು ಕಣ್ಣುಗಳನ್ನ ಮುಚ್ಕೊಂಡ. ಕುಟುಂಬದ ರಹಸ್ಯಗಳು ಬದಲಾದದ್ದು ಅವನ ಮನಸ್ಸಿಗೆ ನೋವು ತಂದ್ರು. ಅದನ್ನ ಧೈರ್ಯದಿಂದ ಎದುರಿಸಿದ ತೃಪ್ತಿ ಅವನಿಗಿತ್ತು. ಇನ್ನು ಎಲ್ಲವೂ ಪಾರದರ್ಶಕವೇ ಅಂತ ತನಗೆ ತಾನೇ ಹೇಳಿಕೊಂಡು ಮನೆಗೆ ಹೊರಟ ರಾಣಾ. ಕತೆ ಮುಂದುವರಿಯುತ್ತೆ.